ದೇವೇಗೌಡರ ಪತ್ನಿ ಚೆನ್ನಮ್ಮ ಅಗಲಿಕೆಗೆ ಕಂಬನಿ ಮಿಡಿಯುತ್ತಿದ್ದಾರೆ ಎಲ್ಲರೂ. ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನ. ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ನಾಯಕರು ಬರ್ತಾ ಇದ್ದಾರೆ ಪಕ್ಷಾತೀತವಾಗಿ. ಪದ್ಮನಾಭನಗರ ನಿವಾಸದಲ್ಲಿ ಅಂತಿಮ ದರ್ಶನ ಆಗ್ತಾ ಇದೆ. ಹೊಳೆ ನರಸೀಪುರಕ್ಕೆ ಪಾರ್ಥಿವ ಕರೆದೊಯ್ಯಲು ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ತಾಯಿ ಚೆನ್ನಮ್ಮ ನೆನೆದು ಕಣ್ಣೀರು ಹಾಕಿದ್ದಾರೆ ಎಚ್.ಡಿ. ರೇವಣ್ಣ. ಹಲವು ರಾಜಕೀಯ ನಾಯಕರು, ನಟ ನಟಿಯರು ಕಂಬನಿ ಮಿಡಿದಿದ್ದಾರೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಯೋಸಹಜ ಕಾಯಿಲೆ ಹಾಗೆ ಉಸಿರಾಟದ ತೊಂದರೆಯಿಂದ ನಿನ್ನೆ ಮೃತಪಟ್ಟಿದ್ದಾರೆ. ಲಾಸ್ಟ್ ಅವರ್ ಸರ್ ಅಮ್ಮನ ಜೊತೆ ಮಾತಾಡಿ ಸರ್. ತಿರುಪ್ತಿಯಿಂದ ಬಂದು ಶನಿವಾರ. ಹಾಂ ಸರ್, ಏನಂತ ಸರ್ ಅಮ್ಮ ಲಾಸ್ಟ್ ನಿಮ್ಮ ಜೊತೆ ಮಾತಾಡಿದ್ದು? ಸೊ ಊರು ಜನ ಅಂತಿದ್ರು ರೇವಣ್ಣವ್ರು ಬೆಳಗ್ಗೆದ್ರೆ ಎಲ್ಲ ದೇವರಲ್ಲೂ ಅಮ್ಮನ ಫಸ್ಟ್ ಬೇಡ್ಕೊಂತ ಇದ್ದೆ ಅಮ್ಮನಿಗೋಸ್ಕರ ಅಂತ ಹೇಳಿ ಸರ್. ಆಯ್ತರ ಇಲ್ವಲ್ಲ ಸರ್, ನಮ್ಮ ದೇವತೆ ಕಳ್ಕೊಂಬಿಟ್ಟೆ ಸರ್. ಸರ್ ಆ ಮೂಲೆಯಿಂದ ಹಾಕಿಸ್ಬಿಡಿ. ಸರಿ ಸರ್, ಆಯ್ತು. ಅಮ್ಮನ ಅಗಲಿಕೆಗೆ ಪುತ್ರ ರೇವಣ್ಣ ಕಂಬನಿ ಮಿಡ್ತಿದ್ದಾರೆ. ನನ್ನ ತಾಯಿಯನ್ನ ನಾನು ಕಳ್ಕೊಂಡ್ಬಿಟ್ಟೆ ಅನ್ನೋದಾಗಿ ದುಃಖವನ್ನ ತೋಡ್ಕೊಂಡಿದ್ದಾರೆ. ಹಾಗೆ ಅಲ್ಲಿ ಅಂತಿಮ ಯಾತ್ರೆ ಸಾಕತ್ತೆ. ಆ ವಾಹನವೂ ಕೂಡ ಸಿದ್ಧವಾಗಿದೆ. ಈಗ ಚೆನ್ನಮ್ಮರ ಅಂತಿಮ ಯಾತ್ರೆಗೆ ವಾಹನ ಸಿದ್ಧವಾಗಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಹೊತ್ತಿನಲ್ಲಿ ಅಂತಿಮ ಯಾತ್ರೆ ಸಾಗಲಿದೆ. ಹಾಗೆ ಪಕ್ಷಾತೀತವಾಗಿ ನಾಯಕರುಗಳೆಲ್ಲರೂ ಕೂಡ ಚೆನ್ನಮ್ಮರವರ ಅಂತಿಮ ದರ್ಶನವನ್ನ ಪಡ್ಕೋತಾ ಇದ್ದಾರೆ. ಆರ್ ಅಶೋಕ್, ಪ್ರಹ್ಲಾದ್ ಜೋಶಿ, ಗಣ್ಯರು, ರಾಜಕೀಯ ಗಣ್ಯರು, ನಾಯಕರು ಎಲ್ಲರೂ ಕೂಡ ನಿನ್ನೆ ರಾತ್ರಿಯಿಂದಲೂ ದರ್ಶನವನ್ನು ಪಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ನಿವಾಸದಿಂದ ಅಂತಿಮ ಯಾತ್ರೆ ಆರಂಭವಾಗುತ್ತೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಚಿರಶಾಂತಿ ವಾಹನವನ್ನು ಹೂವಿನ ಅಲಂಕಾರಗಳಿಂದ ಸಿದ್ಧತೆಯನ್ನು ಮಾಡ್ತಾ ಇರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಬೆಳಗ್ಗೆನೇ ಈ ಒಂದು ವಾಹನವನ್ನು ಚಿರಶಾಂತಿ ವಾಹನವನ್ನು ಸಂಪೂರ್ಣವಾಗಿ ಹೂವಿನ ಅಲಂಕಾರಗಳಿಂದ ಅಲಂಕಾರ ಮಾಡಿರುವಂಥದ್ದು. ಪದ್ಮನಾಭನಗರ ನಿವಾಸದಿಂದ ನೇರವಾಗಿ ಹೊಳೆನರಸೀಪುರಕ್ಕೆ ಈ ಒಂದು ವಾಹನದ ಮೂಲಕ ಅಂತಿಮ ಯಾತ್ರೆಯನ್ನು ಶುರು ಮಾಡಲಾಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಇದನ್ನು ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದು. ಯಾಕೆಂತಂದರೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ದಾರಿಯುದ್ದಕ್ಕೂ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂಥ ಒಂದು ಗಾಜಿನ ಗ್ಲಾಸ್ ಅಂದರೆ ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರ ಜನರಿಗೆ ಕಾಣುವಂಥ ರೀತಿಯಲ್ಲಿ ಇಡಲಾಗಿರುವಂಥದ್ದು. ಹೂವಿನ ಅಲಂಕಾರಗಳಿಂದ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಸಿದ್ಧತೆ ಕಾರ್ಯ ಪೂರ್ಣಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪದ್ಮನಾಭನಗರ ನಿವಾಸದಿಂದ ನೇರವಾಗಿ ಹಾಸನ ಹೊಳೆನರಸೀಪುರಕ್ಕೆ ತಲುಪಲಿದೆ. ಅಂದರೆ ಮಾರ್ಗದುದ್ದಕ್ಕೂ ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸು, ಕದ್ದುಬಳ್ಳಿ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ಸುಮಾರು ಒಂದು 10ರಿಂದ 15 ಕಡೆಗಳಲ್ಲಿ ಈಗಾಗಲೇ ಒಂದು ಅಂತಿಮ ದರ್ಶನಕ್ಕೆ ಸಾರ್ವಜನಿಕರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಒಂದು ಸುತ್ತು ಅಂದರೆ ಈ ವಾಹನದ ಒಳಗಡೆ ಅವರ ಒಂದು ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅಂದರೆ ಈ ವಾಹನದ ಸುತ್ತಲೂ ಕೂಡ ಅವರ ಒಂದು ದರ್ಶನಕ್ಕೆ ಸಾರ್ವಜನಿಕರಿಗೆ ಕಾಣುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಹೂವಿನ ಅಲಂಕಾರಗಳನ್ನು ಈಗಾಗಲೇ ಪೂರ್ಣಗೊಳಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಅವರ ಒಂದು ಪಾರ್ಥಿವ ಶರೀರ ಹೊರಡುತ್ತೆ. ಈಗ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಗಣ್ಯರು ಒಂದು ಪದ್ಮನಾಭನಗರ ನಿವಾಸಕ್ಕೆ ಬಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಇದರ ಒಂದು ಸಿದ್ಧತೆ ಕಾರ್ಯ ಪೂರ್ಣಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಈ ಒಂದು ಚಿರಶಾಂತಿ ವಾಹನದ ಮುಖಾಂತರ ಅಂತಿಮ ಯಾತ್ರೆ ಹೊರಡಲಿದೆ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ನಂದೀಶ್ ಮಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.